ಕಾರ್ ಡೀಲ್ ಅಂತ ಕರೆಸಿ ಕೊಲೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದಿದ್ದೇಕೆ ಗೊತ್ತಾ? ಕಾರ್ ಡೀಲ್ ಮಾಡುವಂತೆ ಕರೆಸಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದು ಹೋಗಿದೆ ಕಣ್ರಿ. ಬೈ ಹೀಗೆ ಕೊಲೆಯಾಗಿ ಬಿದ್ದಿರುವ ಯುವಕ ಮೈಸೂರು ಮೂಲದ ಸುಹೇಬ್. ಈಗಷ್ಟೇ 22 ವರ್ಷ ಅಷ್ಟೇ ನೋಡಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇಂಥದೊಂದು ಭಯಾನಕ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ನಡೆದ್ಬಿಟ್ಟಿದೆ. ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಹೋಗಿದ್ದ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರ ಹತ್ಯೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಯುವಕನನ್ನ ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಹೋಗಿದ್ರು ನೋಡಿ. 4-5 ಜನರ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ಅಂದಹಾಗೆ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕೊಲೆಯಾದ ಯುವಕ ಹಲವಾರು ಕ್ರೈಮ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪಿಯಾಗಿದ್ದ. ಮೈಸೂರಿನ ಮಂಡಿ, ವಿವಿಪುರಂ, ಎನ್ಆರ್ ದೇವರಾಜ್ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಈತನ ಮೇಲೆ ವಿವಿಧ ಪ್ರಕರಣ ದಾಖಲಾಗಿವೆ. ಸಿಸಿಬಿ ಪೊಲೀಸರಿಗೆ ಬೇಕಾಗಿದ್ದ ರೌಡಿ ಶೀಟರ್ ಆರೋಪಿ ಕೂಡ ಆಗಿದ್ದ. ದಿನಾಂಕ 3/5/2026 ಸಂಜೆ 8:30 ಸಮಯದಲ್ಲಿ ಸುಲ್ತಾನ ಬಾನು ಅನ್ನೋರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದರಲ್ಲಿ ಅವರ ಮಗ ಮೊಹಮ್ಮದ್ ಶೋಯಬ್ ಅನ್ನೋರನ್ನ ಈ ಹಿಂದೆ ಅವರ ಮಗನ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿರುತ್ತೆ 2025ನೇ ಇಸ್ವಿಯಲ್ಲಿ ಉದಯಗಿರಿಯಲ್ಲಿ. ಆ ಒಂದು ಯಾರು ಡೆತ್ ಆಗಿರ್ತಾರೆ ಅವರ ಅಣ್ಣ ತಮ್ಮದಿರು ನನ್ನ ಮಗನ ಮರ್ಡರ್ ಮಾಡಿರ್ತಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. 2 ಗುಂಪುಗಳ ಹಳೆ ದ್ವೇಷಕ್ಕೆ ಸ್ಕೆಚ್ ಹಾಕಿ ಕೊಲೆ ಮಾಡಿ ವಿಡಿಯೋ ಮಾಡಿ ಬಿಟ್ಟ ಹಂತಕರು. ಎಸ್, ಈ ಕೊಲೆಗೆ ಕಾರಣವಾಗಿದ್ದು ಹಳೆಯ ದ್ವೇಷ ಕಣ್ರಿ. ಮೈಸೂರಿನ ಉದಯಗಿರಿಯಲ್ಲಿ ಸೋಫಿಯಾನ್ ಎಂಬಾತನ ಕೊಲೆ ಮಾಡಲಾಗಿತ್ತು. ಕೊಲೆ ಮಾಡಿ ವಿಡಿಯೋ ಕೂಡ ಮಾಡಿಕೊಂಡಿದ್ದ ಮೃತ ಆರೋಪಿ ಸುಹೇಬ್. ಈ ಕೊಲೆ ಪ್ರಕರಣದಲ್ಲಿ A3 ಆರೋಪಿಯಾಗಿದ್ದ ಮೊಹಮ್ಮದ್ ಸುಹೇಬ್. ಹೀಗಾಗಿ 2 ಗುಂಪುಗಳು ರಿವೆಂಜ್ ತೀರಿಸಿಕೊಳ್ಳಲು ಸುಹೇಬ್ ಕೊಲೆಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ನೋಡಿ. ಪ್ಲಾನ್ ಪ್ರಕಾರ ಕಾರು ಮಾರಾಟ ಮಾಡೋದಿದೆ ಬಾ ಅಂತ ಕರೆಸ್ಕೊಂಡಿದ್ರು. ಈಗ ಯಾರು ಡಿಸೀಸ್ಡ್ ಇದ್ದಾರೆ ಮೊಹಮ್ಮದ್ ಸೋಯಬ್, ಅವರು ಈ ಹಿಂದೆ 2025ನೇ ಇಸ್ವಿ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಒಂದು ಸೋಫಿಯನ್ ಅನ್ನೋರನ್ನ ಮರ್ಡರ್ ಮಾಡಿರ್ತಾರೆ. ಅದು ಅವರ ಬ್ರದರ್ಸ್ ಅಂದರೆ ಅವರ ಓನ್ ಬ್ರದರ್ ಸೈಯದ್ ಶೋಹೆಬ್ ಅನ್ನೋರು ಅವರ ಸ್ನೇಹಿತರೊಂದಿಗೆ ಬಂದು 2ನೇ ತಾರೀಕು ಅವರು ಪ್ಲಾನ್ ಮಾಡ್ತಾರೆ ಮರ್ಡರ್ ಮಾಡಲಿಕ್ಕೆ. ಗಂಜಾಂಗೆ ಮಾತುಕತೆಗೆ ಕರೆಸ್ಕೊಂಡು ಅಲ್ಲಿಯೇ ಸೋಯಬ್ ಕೊಲೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರಂತೆ. ಆದರೆ ಕೊಲೆ ಸುಳಿವು ಸಿಕ್ಕ ಕೂಡಲೇ ಸೋಹೇಬ್ ಅಲ್ಲಿಂದ ಪರಾರಿಯಾಗಲು ಪ್ರಯತ್ನಿಸಿದ್ದ. ಆತನನ್ನ ಬೆನ್ನಟ್ಟಿ ಬಂದು ಯುವಕರ ಗುಂಪು ಅಟ್ಯಾಕ್ ಮಾಡಿದೆ. ಮಾರಕಾಸ್ತ್ರದಿಂದ ಕೊಚ್ಚಿ ಸಾಯಿಸಿದೆ. ಅವ್ರನ್ನ ಒಂದು ಕಾರ್ ಡೀಲರ್ ಇರ್ತಾರೆ ಮೊಹಮ್ಮದ್ ಸೋಯಬ್ ಅವರು. ಅವ್ರು ಕಾರ್ ಡೀಲಿಂಗ್ ಮಾಡೋ ಸಲುವಾಗಿ ಔಟ್ಸ್ಕರ್ಟ್ಸ್ ಅಂದರೆ ಗಂಜಾಂ ರಸ್ತೆ ನಿಮಿಷಾಂಬ ಟೆಂಪಲ್ ಹಿಂಭಾಗ ಸುಮಾರು 500-600 ಮೀಟರ್ ದೂರದಲ್ಲಿ ಅವ್ರನ್ನ ಕರೆಸಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೈದಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಸದ್ಯ 5 ಅಂದರ್ ಮಾಡಿದ ಪೊಲೀಸರು. ಕೊಲೆಯಲ್ಲಿ ರೌಡಿ ಶೀಟರ್ ಮುಸ್ಲಿಂ ಯುವಕನ ಅಂತ್ಯ. ಮೃತ ಯುವಕನ ಮೇಲೆ ಒಟ್ಟು ಈಗಾಗಲೇ 7 ಪ್ರಕರಣ ದಾಖಲಾಗಿವೆ ಕಣ್ರಿ. ಹೀಗಾಗಿ ಆರೋಪಿಗಳ ಪತ್ತೆಗಾಗಿ ಮಂಡ್ಯ SP 3 ತಂಡಗಳನ್ನ ರಚಿಸಿದ್ರು. ಇದರಲ್ಲಿ ಒಟ್ಟು 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಖಾಲಿಕ್ ಅಹಮದ್, ಸೈಯದ್ ಶೋಯಬ್, ಮೊಹಮ್ಮದ್ ಸೈಫ್, ಮೊಹಮ್ಮದ್ ಮಸೂದ್ ಅಹಮದ್, ರಿಹಾನ್ ಅಹಮದ್ ಖಾನ್ ಈ ಒಂದು ಅಕ್ಯೂಸ್ನ ದಸ್ತಗಿರಿ ಮಾಡಿ ಅವರನ್ನು ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತದೆ. ಕೊಲೆ ಪ್ರಕರಣದಲ್ಲಿ ಭಾಗಿಯಾದ 5 ಬಂಧಿಸಿ ಜೈಲಿಗೆ ಅಟ್ಟಲಾಗಿದೆ. ಒಂದು ಹಳೆಯ ದ್ವೇಷಕ್ಕೆ ರೌಡಿ ಶೀಟರ್ನ ಓರ್ವನ ಪ್ರಾಣ ಹೋಗುವಂತೆ ಮಾಡಿದೆ ನೋಡಿ. ಚಿಕ್ಕ ವಯಸ್ಸಿನಲ್ಲೇ ರೌಡಿ ಪಟ್ಟ ಕಟ್ಟಿಕೊಂಡು ಯುವಕರು ಹಾದಿ ತಪ್ಪುತ್ತಿದ್ದಾರೆ ಅನ್ನೋದಕ್ಕೆ ಈ ಕೊಲೆ ಪ್ರಕರಣವೇ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.